ಈ ವಿಡಿಯೋನಲ್ಲಿ ನಾವು ಯುದ್ಧಕಾಂಡ ಚಾಪ್ಟರ್ 2 ಮೂವಿನ ರಿವ್ಯೂ ಮಾಡ್ತಾ ಇದೀವಿ. ಕತೆ ಏನಪ್ಪಾ ಅಂದ್ರೆ ಒಬ್ಬ ಹುಡುಗಿ ಒಬ್ಬ ಹುಡುಗನ ಮೇಲೆ 3 ಸತಿ ಶೂಟ್ ಮಾಡ್ತಾಳೆ, ಅದು ಕೋರ್ಟ್ ಆವರಣದಲ್ಲಿ. ಈ ಹುಡುಗಿಗೂ ಆ ಹುಡುಗನ್ಗೂ ಏನ್ ಸಂಬಂಧ, ಮತ್ತೆ ಈ ಹುಡುಗಿಗೆ ಶಿಕ್ಷೆ ಆಗುತ್ತಾ ಆಗಲ್ವಾ ಅನ್ನೋದೇ ಈ ಕತೆ. ಒಂದು ಒಳ್ಳೆ ಕೋರ್ಟ್ ಡ್ರಾಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಪವನ್ ಭಟ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ಅಜಯ್ ರಾವ್, ಅರ್ಚನಾ, ಪ್ರಕಾಶ್ ಹಾಗೂ ನಾಗಾಭರಣ ಅವರು ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡಿದ್ದಾರೆ. ಅಜಯ್ ರಾವ್ ಅವರದು ಕಂಬ್ಯಾಕ್ ಮೂವಿ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಆದ್ರೆ ಸೆಕೆಂಡ್ ಹಾಫ್ ಮತ್ತೆ ಎಂಡಿಂಗ್ ನ್ಯಾಚುರಲ್ ಆಗಿ ಬಂದಿಲ್ಲ. ಅರ್ಚನಾ ಅವರಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ಸೈಕೋಟಿಕ್ ಬ್ರೇಕ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರಕಾಶ್ ಅವ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಅನ್ಸುತ್ತೆ ಮೂವಿನಲ್ಲಿ, ಯಾಕೆಂದ್ರೆ ಒಬ್ಬ ಆಪೋಸಿಟ್ ಲಾಯರ್ ಆದ್ಮೇಲೆ ಇನ್ನೂ ಸ್ವಲ್ಪ ಗತ್ ಬೇಕಿತ್ತು ಅವ್ರ ಪಾರ್ಟ್ ಅಲ್ಲಿ ಅಂತ ಅನ್ಸುತ್ತೆ. ನಾಗಾಭರಣ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಜಡ್ಜ್ ಪೊಸಿಷನ್ ಗೆ ಒಂದು ಗತ್ ತಗೊಂಡ್ಬಂದಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಯಾಕೆಂದ್ರೆ ಯಾವುದೇ ಪಾಯಿಂಟ್ ಬಿಟ್ಟಿಲ್ಲ, ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ, ಯಾವುದೇ ರೀತಿಯ ಲೂಪ್ ಇಲ್ಲ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದರೆ ಸ್ಟೋರಿ ಬಿಲ್ಡ್ ಅಪ್ ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟೈಮ್ ತಗೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಬೋರ್ ಆಗುತ್ತೆ. ಅದ್ ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಕೋರ್ಟ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಬಟ್ ನೀವೇನಾದ್ರು ಬಾಸ್ಟನ್ ಲೀಗಲ್ ಅಂತ ಸೀರೀಸ್ ನ ನೋಡಿದ್ರೆ ಖಂಡಿತವಾಗ್ಲೂ ಈಸಿಲಿ ಪ್ರೆಡಿಕ್ಟ್ ಮಾಡಬಹುದು ಮೂವಿನ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಕೋರ್ಟ್ ರೂಮ್ ಡ್ರಾಮಾಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದಾರೆ. ಹಾರ್ಡ್ ವರ್ಕ್ ಮಾತ್ರ ಸಗದಾಗಿ ಬಂದಿದೆ ಅಂತ ಹೇಳ್ಬೋದು. ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ತುಂಬಾ ಚೆನ್ನಾಗಿದೆ. ಮೂವಿನಲ್ಲಿ ಸಾಂಗ್ಸ್ ಇರಲಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ಗನ್ಸ್ತು. ಎಡಿಟಿಂಗ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ, ಆದ್ರೆ 2.5 ಗಂಟೆ ಮೂವಿನ 2 ಗಂಟೆಗೆ ತಂದಿಟ್ಟಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದೇನಪ್ಪಾ ಅಂದ್ರೆ ಎಮೋಷನ್ಸ್ ತುಂಬಾ ಚೆನ್ನಾಗಿ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಮೂವಿನಲ್ಲಿ ವಿಕ್ಟಿಮ್ ಫ್ಯಾಮಿಲಿಯ ಮೆಂಟಲ್ ಸ್ಟೇಟ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಸ್ಪೆಷಲಿ ಆ ಡಿಪ್ರೆಷನ್ ಸೀನ್ ಇದರ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮೂವಿನಲ್ಲಿ ನನ್ಗನ್ಸಿದ ವೀಕ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಕಾಶ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ವೀಕ್ ಅನ್ಸ್ತು. ಒಬ್ಬ ಆಪೋಸಿಟ್ ಲಾಯರ್ ಆದ್ಮೇಲೆ ಇನ್ನೂ ಫೈಟ್ ತರಬೇಕಿತ್ತು. ಇಡೀ ಇಂಡಿಯಾಲ್ ಒಂದ್ ಕೇಸು ಸೋತಿಲ್ದೇ ಇರೋರು ಕೋರ್ಟ್ ಸೀಕ್ವೆನ್ಸಸ್ ಅಲ್ಲಿ ಇಷ್ಟೊಂದು ವೀಕ್ ಆಗಿ ತೋರಿಸಬಾರ್ದಿತ್ತು. ಅವ್ರು ಇನ್ನೂ ಸ್ವಲ್ಪ ಫೈಟ್ ಬ್ಯಾಕ್ ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ಯುದ್ಧಕಾಂಡ ಚಾಪ್ಟರ್ 2 ಮೂವಿ ಒಂದು ಒಳ್ಳೆ ಮೂವಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡಬಹುದು. ಸ್ಕ್ರೀನ್ ಪ್ಲೇ ಸ್ವಲ್ಪ ಪ್ರೆಡಿಕ್ಟೇಬಲ್ ಇದೆ, ಬಟ್ ಆರಾಮಾಗಿ ನೋಡಬಹುದು. ಎಸ್ಪೆಷಲಿ ಅರ್ಚನಾ ಅವರಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಮೂವಿ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ, ಈಗಲೇ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.